ಹಾಯ್, ಕನಸು ಕಾಲಿಂಗ್ ಅಂತ ಬರ್ತಿದೆ. ಇದು ಕನಸಲ್ಲ ತಾನೆ? ಇಲ್ಲ ಸರ್, ಬ್ಯುಸಿ ಇದ್ದೀರಾ? ಅರೆ ಚಾನ್ಸೇ ಇಲ್ಲ. ನಮ್ಮವ್ರು ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬ್ಯುಸಿ ಅಂತ ಹೇಳಕ್ಕಾಗತ್ತಾ? ಹೇಳಿ ಕಮಲಿ ಅವರೇ. ನಿದ್ದೆ ಬರ್ತಿಲ್ವಾ ಸರ್? ನಾನು ಸ್ವಲ್ಪ ಇನ್ಸೋಮಿನಿಯಾಕ್. ನಿಮ್ಮ ವಾಯ್ಸ್ ಕೇಳಿದ್ನಲ್ಲ, ಈಗ ಆರಾಮಾಗಿ ನಿದ್ದೆ ಬರುತ್ತೆ. ಏನೋ ಹೇಳಬೇಕು ಅಂತ ಕಾಲ್ ಮಾಡಿ ಹೇಗೆ ಹೇಳೋದು ಅಂತ ಯೋಚನೆ ಮಾಡ್ತಿರೋ ಹಾಗಿದೆ. ಹಂಗೇನಿಲ್ಲ. ಅದು ಅದು ಇವತ್ತು ನೀವು ಹೇಳಿದ ವಿಷಯ ನನ್ನ ಮನ್ಸಿಗೆ ತಟ್ತು ಸರ್. ಯಾವ ವಿಷಯ ಕಮಲಿ ಅವರೇ? ನೀವು ನನ್ನ ಜೊತೆ ಇದ್ದಾಗ ಸುತ್ತಲೂ ಇರೋರು ಏನು ಅನ್ಕೋತಾರೋ ಅಂತಾನೆ ಯೋಚನೆ ಮಾಡ್ತಿರ್ತೀನಿ. ಚಿಂತೆ ಇಲ್ದಂಗೆ ಆ ಕ್ಷಣನ ಬದುಕಿಲ್ಲ ಸರ್. ಅರೆ ಕಮಲಿ ಅವರೇ, ಅದನ್ನ ನೆನೆಸ್ಕೊಂಡು ನೀವು ಯೋಚನೆ ಮಾಡ್ತಿದ್ದೀರಾ? ಅಲ್ಲ ಸರ್, ನೀವು ಹೇಳಿದ್ದು ಸರಿನೇ. ಏಟೋಕಿತ್ತ ಸುತ್ತಲೂ ಯಾರೋ ಅವರೋ ಏನೋ ದಿಗ್ಲಲ್ಲೇ ನಿಮ್ಮ ತವ ಸರಿಯಾಗಿ ಮಾತಾಡ್ದೆ ಸುಮ್ಮನಾಗಿವ್ನಿ. ಅದಕ್ಕೆ ಈಗ ನಿಮ್ಮ ತವ ಮಾತಾಡುಮ ಅಂತ ಫೋನ್ ಮಾಡಿದೆ. ಈಗ ಸುತ್ತಮುತ್ತ ಯಾರು ಇಲ್ಲ ತಾನೆ? ಹಾಗಾದ್ರೆ ಹೇಳಿ. ಸೈಲೆಂಟ್ ಆಗೋದ್ರಾ? ಹಲೋ ಸರ್. ಹಾ, ನಾನು ಮಾತಲ್ಲೇ ಹೇಳ್ಬೇಕು ಅಂತ ಏನಿಲ್ಲ. ನನ್ನ ಕಣ್ಣು ನೋಡಿದ್ರೆ ನಿಮ್ಗೆ ಅರ್ಥ ಆಯ್ತೈತೆ. ನೀವು ಜೊತೆಗಿದ್ದಾಗ ನಂಗೆ ಇನ್ನೇನು ಬೇಡ ಅನ್ನಿಸ್ತೈತೆ. ಆಮೇಲೆ ಆಮ್ಯಾಕೆ ಹಾ, ಐ ಲವ್ ಯು ಸರ್. ಏನು? ಐ ಲವ್ ಯು ಸರ್. ಹಲೋ 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 ಕಮಲಿ ಅವರೇ. ಬದುಕಲ್ಲೇ ಬಿರುಗಾಳಿ ಎದ್ದಿದೆ. ಹಣೆ ಬರ ಹಳಿ ತಪ್ಪಿದೆ. ಇನ್ನು ತೆರಿಗೆ ನೆನ್ಸುಡೋದು ಯಾವ ಲೆಕ್ಕ? ನಾನು ಗಮನಿಸಿದ ಹಾಗೆ ಒಂದು ದೊಡ್ಡ ಕಂಟಕ ನಿಮ್ಮ ಮನೆ ನೆರಳನ್ನು ಹಿಡಿದು ಕಾಯ್ತಾ ಇದೆ. ಅದನ್ನು ತಡೆದು ವಿಧಿ ಜೊತೆ ಆಟ ಆಡೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಏನೇ ಆದರೂ ಪೂಜೆ ಒಳ್ಳೆ ರೀತಿಯಲ್ಲಿ ಮುಗೀತಲ್ಲ, ಸಂಧಾನ ಅಲ್ವಾ ಗೌರಿ?
ಕೊನೆಗೂ ಪೂರ್ಣಾವತಿ ಮುಗೀತು. ಗುರುಗಳು ಹೇಳ್ದಾಗೆ ಪೂಜೆ ನಿಲ್ಲಿಲ್ವಲ್ಲ. ನಿದ್ದೆನಾ ಗೌರಿ? ಭಯ. ಯಾಕೆ, ಏನಾಯ್ತು ಗೌರಿ? ಕಮ್ಲಿಗೆ ಮತ್ತೆ ಆಗ್ಬಿಡ್ತದೇನೋ ದಿಗ್ಲು ನನ್ನ ಮನ್ಸಲ್ಲಿ ಗಟ್ಟಿಯಾಗಿ ಕುತ್ಕೊಬಿಟ್ಟೈತೆ ಕಣ್ರಿ. ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ ಗೌರಿ. ಕಮ್ಲಿಗೆ ಏನಾಗುತ್ತೆ? ಅದು ಅವಳು ನಮ್ಮ ಜೊತೆ ಇರುವಾಗ. ಪೂಜೆ ಚೆನ್ನಾಗಾಯ್ತು, ಇನ್ನೇನು ತೊಂದರೆ ಇಲ್ಲ. ಪೂಜೆ ಏನೋ ಸಂದಾಗಾಯ್ತು, ಆದ್ರೆ ಗುರುಗಳು ಹೋಗ್ಬೇಕಾದ್ರೆ ಯೋನ್ ಹೇಳಿದ್ರು ಅಂತವ ನೀವು ಕೇಳಿಸ್ಕೊಂಡ್ರಿ ಅಲ್ವರ? ಕಷ್ಟಗಳು ಬರ್ದೇ ಇರುತ್ತೆ ಗೌರಿ. ಹೇಳ್ಬೇಕಂದ್ರೆ ನಿನ್ನಷ್ಟು ಕಷ್ಟ ಅನುಭವಿಸಿರೋರು ನಾನು ಬೇರೆ ಯಾರನ್ನೂ ನೋಡೇ ಇಲ್ಲ. ನೀನ್ ಭಯ ಪಡ್ತಾ ಇದೀಯಾ? ನನಗ್ ಕಷ್ಟ ಬರ್ತದೆ ಅಂತವ ನಾನು ಯಾವತ್ತೂ ಭಯ ಪಟ್ಟಿಲ್ಲ ಕಣ್ರಿ. ಆದ್ರೆ ನಮ್ಮ ಮಗಳು ಕಮ್ಲಿಗೆ ನನ್ನ ಆಗ್ಬಿಟ್ರೆ ತಾಯಿಯಾಗಿ ಬರೀ ಒಳ್ಳೇದನ್ನ ಬಯಸೋದೇ ನಿನ್ ಕರ್ತವ್ಯ ಗೌರಿ, ಭಯ ಪಡೋದಲ್ಲ. ನೀನ್ ನನ್ ಗೌರಿ. ನಾನ್ ಭಯ ಪಟ್ಟಾಗ ನನಗ್ ಧೈರ್ಯ ತುಂಬೋ ಗೌರಿ. ನಿನ್ ಕಣ್ಣಲ್ಲಿ ಪ್ರೀತಿ, ಕಾಳಜಿ, ಸಿಟ್ಟು, ಕೋಪ ಏನ್ ಬೇಕಾದ್ರೂ ಕಾಣ್ಬೋದು. ಆದ್ರೆ ಭಯ ಮಾತ್ರ ಕಾಣಬಾರ್ದು. ನಿನ್ಗೂ ಕಮ್ಲಿಗೂ ಕಷ್ಟ ಆದ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನ? ನನ್ನ ಪ್ರಾಣ ಹೋದ್ರೂ ಕಾಪಾಡ್ತೀನಿ. ಬರ್ತಾನಿ ನಿಜ ಗೌರಿ, ನನ್ನ ಮಕ್ಕಳಿಗೆ ಏನೂ ಹಾಕೋದಿಕ್ಕೆ ನಾನು ಬಿಡೋದಿಲ್ಲ. ಅಯ್ಯೋ ಬಂದ್ಬಿಟ್ಟಲ್ಲ ಇವಳು, ಹೆಂಗನ ಮಾಡಿ ತಡಿಬೇಕಲ್ಲ. ಅವ್ವ ಅವ್ವ, ಕಮಲಿ ನಾನು ಇಲ್ಲಿವ್ರಿ. ಅವ್ವ ನೀ ಇಲ್ಲಿದ್ಯಾ? ನಾ ಇಲ್ಲೆಲ್ಲ ಹುಡುಕ್ದೆ, ಕಾಲೇಜ್ಗೆ ಹೋಗಿ ಬರ್ತೀನಿ. ಇರು, ನೀನು ಇಲ್ಲೇ ಇದ್ಬಿಟ್ಟು ದೇವ್ರಿಗೋಸಿ ನಮಸ್ಕಾರ ಮಾಡ್ಕೊಂಡು ಹೋಗಿವಂತೆ. ಯಾವ್ಗ? ಯಾವ್ರೆ ನನ್ನ ಚೆನ್ನಾಗಿ ಮಾಡ್ಗವ್ವ. ಕಮಲಿ ಎದ್ದೋಳು ಅವ್ವ, ನಂದೆ ಅವ್ರಿಗೆ ನಾನು ನಮಸ್ಕಾರ ಮಾಡಿದ್ದಾಯ್ತು. ನಾ ಇನ್ ಬರ್ತೀನಿ, ಗೊತ್ತಾಯ್ತು. ಕಮಲಿ ಇರು ಇರು ಹೊಸಿ. ಏನವ್ವ? ಅದು ತಿಂಡಿ ಮಾಡ್ಕೊಂಡು ಹೋಗು. ತಿಂಡಿನ ಆಗ್ಲೇ ನಿನ್ ಕೈಯಲ್ಲಿ ತಿನ್ಸ್ದಲ್ಲವ್ವ. ಏನಾಯ್ತು ನಿಂಗೆ? ಯಾಕೋ ಟೆನ್ಷನ್ ಆಗಿದ್ಯಾ? ಜ್ವರ ಏನಾರು ಆಯ್ತೇನವ್ವ? ಏನೂ ಇಲ್ಲ ಕಣವ, ನಿಂಗಿನೂ ಇದ್ದಿದ್ರೆ ಸಂದಾಗಿರ್ತಿತ್ತು ಅಲ್ವಾ? ಕಳ್ಳಿ ಹಬ್ಬಕ್ಕೆ ಅಂತ ಊರಿಗೆ ಹೋಗಿ ಆರಾಮಾಗಿ ಅವಳೆ. ಬರ್ಲಿ, ಮಾಡ್ತೀನಿ. ಅವ್ವ ಸರಿ, ಟೈಮ್ ಆಯ್ತು, ಬರ್ತೀನಿ. ಕಮಲಿ ರೀ, ನನ್ನ ಕೈಲಿಂದ ಇವಳ ತಡೆ ಕಾಯ್ತಾ ಇಲ್ಲ, ಕರ್ಕೊಂಬರೋಣ. ಕರ್ಕೊಂಬ, ಕಣ್ ಮುಚ್ಕೊಂಡ್ ಕರ್ಕೊಂಬ. ಅವ್ವ ಏನವ್ವ ಬೆಳಗ್ಗೆ ಕಣ್ಣ ಮುಚ್ಚಲ ಆಡ್ತಿದ್ದೀರಾ? ಎಲ್ಲ ನಿಮ್ಮ ಅಪ್ಪಯ್ಯನ ತಯಾರಿ. ಅವ್ವ
ಅವ್ವ ಉಸರು ಹಾ ನೋಡ್ಕೊ ಹಾ ಬಿಡಮ್ಮ. ಕಮ್ಲಿ ಕಣ್ಬಿಡಮ್ಮ. ಸರ್ಪ್ರೈಸ್. ಹೇಗಿದೆ ಕಮ್ಲಿ? ಹೊಸ ಕಾರ? ಹೌದಮ್ಮ, ನಿಂಗೇನೆ. ಅದಕ್ಕೆ 18ನೇ ಹುಟ್ಟಿದ ಬಗ್ಗೆ ಹೊಸ ಕಾರ್ ತೆಕ್ಕೊಟ್ಟಿದ್ದೆ. ಅವಳಿಗೆ ಪ್ರತಿ ವರ್ಷ ಬರ್ಡೇಗೆ ನಾನು ಒಂದು ಗಿಫ್ಟ್ ಕೊಡ್ತಾ ಇದ್ದೆ. ಇಷ್ಟು ವರ್ಷ ಆದರೂ ನಿನಗೆ ನಾನೇನು ಕೊಡಿಸಿಲ್ಲ ಅಲ್ವಾ? ಅದಕ್ಕೆ ನಾನು ಗೌರಿ ಹೋಗ್ಬಿಟ್ಟು ಇದನ್ನು ತಗೊಂಬಂದು. ಅವ್ವ ಏನವ ಇದು? ಕಮ್ಲಿ ನಾನು ಹೇಳ್ದೆ ಕಮ್ಲಿ ಬೇಡ ಅಂತಾಳೆ, ಬೇಡ ಅಂತವ. ಅವರೇ ಕೇಳಲಿಲ್ಲ. ಕಮ್ಲಿ, ಡ್ರೈವಿಂಗ್ ಕ್ಲಾಸಿಗೆ ಅರೇಂಜ್ ಮಾಡ್ತೀನಿ. ಇನ್ಮೇಲೆ ನೀನು ಕಾರಲ್ಲೇ ಹೋಗ್ತೀಯ. ಇಷ್ಟ ಆಯ್ತಾ ಕಮ್ಲಿ? ಕಲರ್ ಬೇರೆ ಬೇಕು ಅಂದ್ರೆ ಹೇಳು, ತರೋಣ. ನೀವು ಇದನ್ನೇ ಕೊಡಿಸ್ಬೇಕು ಅಂತ ಏನಿಲ್ಲ. ಪ್ರೀತಿಯಿಂದ ಸೈಕಲ್ ಕೊಡ್ಸಿದ್ರು. ಕಡಿಮೆನೆ. ಇಲ್ಲ ಅಪ್ಪಯ್ಯ, ಬೇಕು ಅಂತ ನೀವೇನು ಬಿಟ್ಟಿರ್ನಿಲ್ವಲ್ಲ. ನೀನ್ ನನ್ನ ಮಗಳು ಅಂತ ಗೊತ್ತಾದಾಗಿಂದ ಅಪ್ಪಯ್ಯ ಅಂತ ನೀನ್ ಕರೆಯೋದನ್ನ ಕೇಳಬೇಕು ಅಂತ ಪ್ರತಿದಿನ ಕಾಯ್ತಾ ಇದ್ದೆ ಕಮ್ಲಿ. ಅಪ್ಪಯ್ಯ, ಅವನ್ ಕೇಳಿ ಅಪ್ಪಯ್ಯ. ಅವಳ ತವ ನಾನು ಏಟ್ ಕಿತ್ತ ಕೇಳಿವ್ನಿ ಅಂತ. ಆದ್ರೆ ಅವಳು ಏಟ್ ಆಟ ಅಂದ್ರೆ ನನ್ಗೆಲ್ಲ ಅಪಾಯ ಆಯ್ತಾಯ್ತು ಅಂತ ನಿಮ್ ಹೆಸರು ಕೂಡ ಹೇಳಿರ್ಲಿಲ್ಲ. ಇನ್ಯಾಕೆ ನಾನು ಪುಸ್ತಕದ ಮೇಲೆ ದೊಡ್ಡದಾಗಿ ಇನ್ಸಿಯಲ್ ಬರಿತೀನಿ, ಕಮ್ಲಿ ಸಿ ಅಂತ. ಸಿ ಅಂದ್ರೆ ಚಂದ್ರಕಾಂತ್. ಓ ನನ್ನ ಕಣ್ಣೆ, ಓ ನನ್ನ ಕಣ್ಣೆ, ಕಣ್ಣೀರ ಹೊರೆಸಲ ನಿನಗಾಗಿ ನಾನು ಮಾಡಿಲ್ಲ ಏನು ತಪ್ಪಾಯ್ತು ಅನ್ನಲ. ಕೂಸು ಮರಿ ಮಾಡಿ ಹೊತ್ತಾಡಲಿಲ್ಲ, ಹಾಡಿಲ್ಲ ಜೋಗುಳ. ಚಂದ್ರಮನ ತೋರಿ ಕೈ ತುತ್ತು ತಿನ್ನಿಸಿ ತೂಗಿಲ್ಲ ತೊಟ್ಟಿಲ್ಲ. ನನ್ನೆಲ್ಲ ನೋವ ಕಂಡು ಕಾರ್ಮೋಡವು ಕಣ್ಣೀರ ಸುರಿಸಿತ. ಪುಟ್ಟ, ಕಮ್ಲಿ ಮಾಜನಾಗಿ ಕಾಲೇಜಿಗೆ ಹೋಗ್ತಾರೋ ಮೊದಲನೇ ದಿನ ಇವತ್ತು. ಬಾ, ನಾನೇ ಕರ್ಕೊಂಡು ಹೋಗ್ತೀನಿ.
ನೀವೇ ಕರ್ಕೊಂಡು ಹೋಯ್ತೀರಾ? ನಾನೇ ಡ್ರೈವ್ ಮಾಡ್ತೀನಿ ಕಣೋ. ನನ್ನ ಕಣ್ಣೆ ಓ ನನ್ನ ಕಣ್ಣೆ ಕಣ್ಣೀರ ಒರೆಸಲ ನಿನಗಾಗಿ ನಾನು ಮಾಡಿಲ್ಲ ಏನು ತಪ್ಪಾಯ್ತು ಅನ್ನಲ. ಹೋಗ್ಬಿಟ್ಟು ಬಾ ಕಮಲಿ. ರಾಣಿ, ಇನ್ನು ಎಷ್ಟೊತ್ತಿಲ್ಲೇ ಕೆಲಸ ಮಾಡ್ತಿರ್ತೀಯ? ಅಡುಗೆ ಮನೇಲೆಲ್ಲ ರೆಡಿ ಇದೆಯಾ ನೋಡು. ಹಲೋ, ಮೆಂಬರ್ಸ್ಗೆಲ್ಲ ಇನ್ಫಾರ್ಮ್ ಮಾಡಿದ್ದೀರಾ ಅಲ್ವಾ? ಅಟೆಂಡೆನ್ಸ್ ಕಂಪಲ್ಸರಿ ಅಂತ ಹೇಳಿದ್ದೀರಾ? ಅರೇಂಜ್ಮೆಂಟ್ಸ್ ಎಲ್ಲ ಯಾವುದೇ ಮಿಸ್ಟೇಕ್ ಆಗಬಾರ್ದು. ನಾನು ತುಂಬ ಸ್ಟ್ರಿಕ್ಟು, ಗೊತ್ತಲ್ವಾ? ಓಕೆ, ಎಲ್ಲ ಚೆಕ್ ಮಾಡಿ ನಂಗೆ ರಿಪೋರ್ಟ್ ಮಾಡಿ. ಗುಡ್. ವೇಟ್, ಐಲ್ ಕಾಲ್ ಯು ಬ್ಯಾಕ್. ರಿಷಿ, ಹೊರಗಡೆ ಹೊರಟ್ಯಾ? ನಿನ್ಗೇನೂ ಕೆಲಸ ಇಲ್ಲ ಅಂದರೆ ನನ್ನ ಜೊತೆ ಶಾಪಿಂಗ್ ಬರ್ತೀಯಾ? ಶಾಪ್ ಇವತ್ತ? ಅಮ್ಮ, ಕಾಲೇಜ್ ಇದೆಯಲ್ಲ. ಓಹ್ ಹೌದಲ್ವಾ? ರಚನಾ ಹೇಳಿದ್ಲು, ಮರ್ತೇ ಬಿಟ್ಟೆ ನೋಡು. ಆ್ಯಕ್ಚುಲಿ ನಾಳೆ ನನ್ನ ಕಿಟ್ಟಿ ಫ್ರೆಂಡ್ಸ್ಗೆಲ್ಲ ಲಂಚ್ ಅರೇಂಜ್ ಮಾಡಿದ್ದೀನಿ. ಸರ್ಪ್ರೈಸ್ ಗೆಸ್ಟ್ಗೆ ಗಿಫ್ಟ್ ತರಬೇಕಾಗಿತ್ತು. ನೀನು ಬಂದಿದ್ರೆ ನನ್ನ ಕೆಲಸ ಸುಲಭ ಆಗ್ತಾಯಿತ್ತು. ಮಾ, ಅದು ನಾನು ರಜಾ ಹಾಕಿನೇ ಬರ್ಬೋದಿತ್ತು. ಆದರೆ ಕಮ್ಲಿ ಮಹಾಜನಾಗಿ ಕಾಲೇಜಿಗೆ ಬರ್ತಾ ಇರೋ ಮೊದಲನೇ ದಿನ ಇದು. ಎಲ್ಲರೂ ಸೇರಿಕೊಂಡು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದಾರೆ. ಹಾಗಾಗಿ ನಾನು ಹೋಗಲೇಬೇಕು. ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ನಾನು ಸಂಜೆ ಬರ್ತೀನಲ್ಲ, ಆಗ ಹೋಗೋಣ. ಈಗ ನನ್ನ ಟೈಮ್ ಆಗ್ತದೆ. ಐಲ್ ಸಿ ಯು ಮಾ. ಟೇಕ್ ಕೇರ್. ಬಾಯ್. ನೀನು ನನ್ನ ಜೊತೆ ಬಂದಿಲ್ಲ ಅಂದರೂ ನನಗೆ ಬೇಜಾರಾಗ್ತಿರ್ಲಿಲ್ಲ. ಆದರೆ ಅವಳಿಗೋಸ್ಕರ ನನ್ನ ಬಿಟ್ಟು ಹೋದ್ಯಲ್ಲ, ದಿಸ್ ಇಸ್ ರಾಂಗ್ ರಿಷಿ. ಗಾಡಿ ಹೇಗಿದೆಮ್ಮ? ಶಾನೆ ಇಷ್ಟ ಆಯ್ತು ಅಪ್ಪಯ್ಯ. ಹೇಗ್ ಜೋರಾಗಿ ನುಗ್ತೈತೆ ನೋಡಿ. ಶಾನೆ ದೊಡ್ಡ ಕಾರು ಅಲ್ಲ? ನನ್ನ ದೊಡ್ಡ ಮಗಳಿಗೆ ದೊಡ್ಡ ಗಾಡಿ. ಕಮ್ಲಿ, ನೀನು ಆದಷ್ಟು ಬೇಗ ಡ್ರೈವಿಂಗ್ ಕಲಿಬೇಕಮ್ಮ. ನೆಕ್ಸ್ಟ್ ಟೈಮ್ ನೀನೇ ಓಡಿಸ್ಬೇಕು. ಹ್ಞೂ ಅಪ್ಪಯ್ಯ, ಕಲ್ತ್ಕತೀನಿ. ಇವತ್ತು ನಮ್ಮ ಗಾಡಿಗೆ ಇದೇ ಲಾಸ್ಟ್ ಸ್ಟಾಪ್. ಅಪ್ಪಯ್ಯ, ಇಲ್ಲಿಂದ ಎಲ್ಲಾನ ಹೋಗೋ ಕೆಲಸ ಆಯ್ತಾ? ಸರಿ, ನಾ ಇಲ್ಲೇ ಇಳ್ಕೊಂತೀನಿ. ಬೇಡ, ಒಂದು ನಿಮಿಷ. ಅಪ್ಪಯ್ಯ, ಯಾಕೆ ಇದೆಲ್ಲ ಮಾಡ್ತಿದ್ದೀರಿ? ನಾನು ಈಗ ಅವತ್ತೇ ಹೇಳಿದ್ನಲ್ಲಮ್ಮ, ನಿನ್ನ ಕಾಲೇಜಿಗೆ ಕರ್ಕೊಂಡ್ಬಂದಾಗೆಲ್ಲ ಒಂದು ಚಿಕ್ಕ ಮಗುನ ಸ್ಕೂಲಿಗೆ ಬಿಡಕ್ಕೆ ಬರೋ ಅಪ್ಪನ ಥರ ಫೀಲ್ ಆಗುತ್ತೆ ಅಂತ. ನೀನು ಯಾವತ್ತಿದ್ರು ನನ್ನ ಮುದ್ದಿನ ಮಗಳೇ ಕಮ್ಮಿ. ಆದ್ರೂ ಕಾರ್ ಬಾಗ್ಲೆಲ್ಲ ತೆಗೆಯೋದು ಅತಿ ಆಯ್ತು. ಪರವಾಗಿಲ್ಲ ಬಾಪುಟ. ಎಲ್ಲ ಹೋಗ್ಬೇಕು ಅಂದ್ರಿ, ಅದಕ್ಕೆ ಅಲ್ವಾ ಕಾರ್ನ ಇಲ್ಲೇ ನಿಲ್ಸಿದ್ದು. ಕಾರ್ ಇಲ್ಲೇ ನಿಲ್ಸಿದ್ದಕ್ಕೆ ಕಾರಣ ಬೇರೆ ಇದೆ.
ಸದ್ಯಕ್ಕೆ ನನ್ನ ಪಯಣ ನಿನ್ನ ಜೊತೆ ಬಾ ಮಗಳೇ. ಒಳಗೆ ಇನ್ನೂ ಸರ್ಪ್ರೈಸ್ ಕಾದಿದೆ, ಬಾ ಬಾ ಕಮ್ಲಿ. ಕಮ್ಲಿ, ಇನ್ನಿಂದೆ ಕಾಲೇಜು, ಬಲ್ಗಾಲಿಟ್ಟು ಹೋಗಮ್ಮ.